ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಬ್ಯಾಂಗ್ಳೂರಿನ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಜೈನ್ ಯೂನಿವರ್ಸಿಟಿಗೆ ನಾವು ಪ್ರೆಸೆಂಟೇಷನ್ಗೆ ಹೋಗಿದ್ವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಕ್ರೇನಿಯಮ್ 2025ಗೆ ಇನ್ನು ಎಂಟ್ರೆನ್ಸ್ದು ಸ್ವಲ್ಪ ವಿಡಿಯೋ ತೊಗೊಂಡೆ. ಯಾವ ರೀತಿಯಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಒಂದಷ್ಟು ಅಟ್ಮಾಸ್ಫಿಯರ್ ನಮ್ಮನ್ನ ತುಂಬ ಚೆನ್ನಾಗಿ ಅನಿಸ್ತು ಅಂತ ಹೇಳಿ ಇನ್ನು ನಾನು ಸ್ವಲ್ಪ ಹಂಗೆ ವಿಡಿಯೋ ತೊಗೊಂಡೆ. ಇನ್ನು ಇದಾದಮೇಲೆ ನಮಗೆ ಅಲ್ಲೇ ಸ್ಟೇ ಆಗೋದಕ್ಕೆ ಒಂದು ಇಂಟರ್ನ್ಯಾಷನಲ್ ರೂಮ್ ಕೂಡ ಮಾಡಿಕೊಟ್ಟಿದ್ರು. 25 ಮೆಂಬರ್ಸ್ಗೂ ಸೆಪ್ರೇಟಾಗಿ ರೂಮ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು ಮತ್ತು ತುಂಬ ಚೆನ್ನಾಗಿತ್ತು. ಇನ್ನು ಓವರಾಲ್ ನೋಡೋದಾದರೆ ರೂಮ್ ಎಲ್ಲ ತುಂಬ ನೀಟಾಗಿತ್ತು, ಕ್ಲೀನಾಗಿತ್ತು. ಅದಾದಮೇಲೆ ನಾವು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ವಿ. ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಬಂದಿರೋದು, ಎಲ್ಲಿರೋದು ಅಂತ ಒಂದಷ್ಟು ಕನ್ಫ್ಯೂಷನ್ ಇತ್ತು. ಅಕಮಂಡೇಷನ್ ಫೀಸ್ ಇರುತ್ತಾ ಇಲ್ವಾ ಅಂಥೇಳಿ. ಬಟ್ ಟೋಟಲ್ ಓವರಾಲ್ ಆಗಿ ತುಂಬ ಫ್ರೀಯಾಗಿ ಇತ್ತು. ಇನ್ನು ಇದಾದಮೇಲೆ ನಾವು ರೂಮೆಲ್ಲ ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಗಿ ಇಷ್ಟು ಚೆನ್ನಾಗಿರೋ ರೂಮ್ನ ಕೊಟ್ಟಿದ್ದಾರೆ ಅಂತೇಳಿ ಸ್ವಲ್ಪ ಖುಷಿ ಆಯಿತು. ಇನ್ನು ಇದಾದಮೇಲೆ ಗ್ರೇಸಿ ಫುಲ್ಲು ಎಕ್ಸೈಟೆಡ್ ಆಗಿದ್ಲು, ಇವತ್ತು ಫುಲ್ಲು ರೆಸ್ಟ್ ತಗೊಬಿಡಬೇಕು ಅಂತ ಹೇಳಿ. ಇನ್ನು ಇದಾದಮೇಲೆ ನಾವು ಸ್ವಲ್ಪ ರೂಮೆಲ್ಲ ನೋಡಿಕೊಂಡು ಬ್ಯಾಗೆಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಒಂದು ಪುಟ್ಟು ವಿಡಿಯೋ ಮಾಡ್ಕೊಂಡ್ವಿ. ನಾನು, ಗ್ರೇಸಿ ಮತ್ತು ಹಂಸ 3 ಜನನೂ ಅಲ್ಲಿ ಕೊಟ್ಟಿರುವಂಥ ಐ ಡಿ ಕಾರ್ಡ್ನ ಫುಲ್ಲು ಜೋಶಲ್ಲಿ ಎಸೆದು ಅಲ್ಲೇ ಮಂಚದ ಮೇಲೆ ಮಲ್ಕೊಂಡು ಉಳ್ಳಾಡಿ, ಸದ್ಯ ಫೈನಲಿ ಒಂದು ಒಳ್ಳೆ ರೂಮ್ ಸಿಕ್ತಲ್ಲ, ಇವತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಡ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಇನ್ನು ಅವತ್ತು ರಾತ್ರಿ ಊಟಕ್ಕೆ ನಾವು ಹೊರಗಡೆ ಬಂದಿದ್ವಿ. ಹೊರಗಡೆ ಬಂದು ಬೆಂಗಳೂರು ನೋಡಿರಲಿಲ್ಲ ಅಂತ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಸೊ ನೈಟು ಸ್ವಲ್ಪ ಬ್ಯಾಂಗ್ಳೂರು ಸುತ್ತಾಡಿಕೊಂಡು ಊಟನ ನಾವು ಅಲ್ಲೇ ಮಾಡಲಿಲ್ಲ, ರೂಮ್ಗೆ ಪಾರ್ಸೆಲ್ ತೊಗೊಂಡು ಬಂದುಬಿಟ್ವಿ ನಾನು ಮತ್ತು ಹಂಸ. ಇನ್ನು ರೂಮ್ಗೆ ಬಿರಿಯಾನಿ ಪಾರ್ಸೆಲ್ ತೊಗೊಂಡು ಬಂದು ಫೋನಲ್ಲಿ ಮೂವಿ ಹಾಕ್ಕೊಂಡು ನೋಡಿಕೊಂಡು ಅವತ್ತು ಊಟನ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಇನ್ನು ಊಟ ಆದಮೇಲೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೇಳಿ ಲಿಫ್ಟಲ್ಲಿ ಸ್ವಲ್ಪ ಓಡಾಡಿಕೊಂಡು ಹಂಗೆ ಸ್ನ್ಯಾಪ್ ಹಾಕ್ಕೊಂಡು ಹೋಗಿ ಮಲ್ಕೊಂಡು ಬಿಟ್ವಿ. ಬೆಳಿಗ್ಗೆ 8:30ಗೆ ನಾವು ಕಾಲೇಜ್ಗೆ ಹೋಗಬೇಕಾಗಿತ್ತು. ಆದರೆ ಫುಲ್ಲು ರಿಲ್ಯಾಕ್ಸ್ ಮೋಡಲ್ಲಿ ಇದ್ದಿದ್ದರಿಂದ ಬೆಳಿಗ್ಗೆ ಎದ್ದಿದ್ದೆ 8:45 ಆಗೋಯಿತು. ಯೂನಿವರ್ಸಿಟಿಯವ್ರು ಪಾಪ ಫೋನ್ ಮಾಡ್ತಾಯಿದ್ರು, ನಾವು ಇಲ್ಲ ಇವಾಗ ಬಂದ್ವಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಅಲ್ಲೇ ಇದ್ವಿ. ಇನ್ನು ಅದಾದಮೇಲೆ ನಮ್ಮದು ಒಂದು ಲೇಟ್ ಆಗಿಬಿಟ್ಟಿತ್ತಲ್ಲ, ಸೊ ನಮಗೆ ತಿಂಡಿ ಕೂಡ ಸಿಗಲಿಲ್ಲ. ನಾವು ಎದ್ದೇಳೋ ಅಷ್ಟರಲ್ಲಿ ಅನ್ಸಿಲ ಮತ್ತು ವರ್ಷಿತಾ ಇಬ್ಬರೂ ರೆಡಿಯಾಗಿ ಬಂದುಬಿಟ್ಟಿದ್ರು. ನಾವು ಬೇಗ ರೆಡಿಯಾಗಿ ಇನ್ನು ಅಲ್ಲಿ ಯೂನಿವರ್ಸಿಟಿಗೆ ಹೋದ್ವಿ. ಇನ್ನು ಪ್ರೆಸೆಂಟೇಷನ್ ಎಲ್ಲ ಆದಮೇಲೆ ನಮಗೆ ಅಲ್ಲೊಂದು ಸಡನ್ ಸರ್ಪ್ರೈಸ್ ಇತ್ತು. ಒಂದು ಇವೆಂಟ್ನ ಅಲ್ಲಿ ಕೂಡ ರಿಕ್ರಿಯೇಟ್ ಮಾಡಿದ್ರು, ಚೆನ್ನಾಗಿತ್ತು. ಎಲ್ಲ ಫುಲ್ಲು ಡ್ಯಾನ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಒಂದೊಂದು ಡ್ಯಾನ್ಸ್ ಕೂಡ ತುಂಬ ಕ್ಲೀನಾಗಿ, ಫಿನಿಶಿಂಗ್ ಮಾತ್ರ ತುಂಬ ಸಖತ್ತಾಗಿತ್ತು. ಇನ್ನು ಅವತ್ತೇ ಲಾಸ್ಟ್ ಡೇ ನಮ್ಮದು ಬ್ಯಾಂಗ್ಳೂರಲ್ಲಿ. ಇದಾದಮೇಲೆ ಕನ್ನಡ ಸಾಂಗಿಗೂ ಕೂಡ ಡ್ಯಾನ್ಸ್ ಮಾಡಿದ್ರು. ಅವ್ರು ಕನ್ನಡ ಸಾಂಗ್ ಆಗ್ತಿದ್ದ ಹಾಗೆ ನಮಗಂತೂ ಫುಲ್ಲು ಜೋಶು. ಎಲ್ಲ ಎಲ್ಲಿತ್ತೋ ಗೊತ್ತಿಲ್ಲ, ಕನ್ನಡ ಸಾಂಗ್ ಕೇಳ್ತಿದ್ದಂಗೆ ಫುಲ್ ಜೋಶಾಗಿ ನಾವು ಕಿರ್ಚಾಡ್ತಾ ಇದ್ವಿ. ಇನ್ನು ಇದಾದಮೇಲೆ ಡ್ಯಾನ್ಸ್ ಎಲ್ಲ ಆದಮೇಲೆ ಲಂಚ್ ಪ್ರೊವೈಡ್ ಮಾಡಿದ್ರು. ಇದೆಲ್ಲ 12:45ಗೆಲ್ಲ ಆಗೋಯಿತು ಈ ಇವೆಂಟೆಲ್ಲ. ನೆಕ್ಸ್ಟು ಲಂಚ್ ಆದಮೇಲೆ ನಮಗೆ ಅಲ್ಲಿ ಹೊರಡೋದಿತ್ತು. ಸೊ ನಾವು ಟ್ರೈನ್ ಇದ್ದಿದ್ದು 5:30ಗೆ. ಅದಕ್ಕೆ ನಾವು 2:30ಇಂದ ಇನ್ನೇನು 5:30 ತನಕ ಎಲ್ಲೂ ಬ್ಯಾಂಗ್ಳೂರ್ನೆಲ್ಲ ಹೋಗಿ ಬರೋದಕ್ಕಾಗಲ್ಲ, ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದಮೇಲೆ ರೆಡಿಯಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಯಿತು. ಇನ್ನು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದೇ ಯೋಚನೆ ಮಾಡಿಕೊಂಡು ಹೋದ್ವಿ. ಫುಲ್ಲು ಡ್ಯಾನ್ಸ್ ಎಲ್ಲ ಆದಮೇಲೆ, ಪ್ರೆಸೆಂಟೇಷನ್ ಎಲ್ಲ ಆದಮೇಲೆ, ಊಟ ಆದಮೇಲೆ ನಾವು ವಾಪಸ್ ರೂಮ್ಗೆ ಹೋದ್ವಿ. ಹೇಳಿದೆ ನಾನು, ಫುಲ್ಲು ರೆಸ್ಟ್ ತೊಗೊಂಡು 5:30 ಇರೋ